ಅದೇ ನಾನು ಹೇಳೋದು, ಪ್ರತಿ ಸಲ ಒಂದು ಕ್ರೋಧ ಇಟ್ಕೋಬಾರ್ದು. ಕ್ರೋಧ ಇಟ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಭಾಳ ಮಾರ್ಮಿಕವಾಗಿ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಉಗುರಲ್ಲಿ ಹೋಗೋದನ್ನು ಕೊಡ್ಲಿ ತೊಗೋಬಾರ್ದು. ಉಗುರಲ್ಲಿ ಹೋಗ್ಬಿಡುತ್ತದೆ, ಮಾಡ್ಬೋದು, ಸಣ್ಣದಾಗಿ ಅದನ್ನು ನಿವಾರಿಸ್ಬಿಡ್ಬೋದು ಇಲ್ವಾ. ಅದರಿಂದ ಹೇಳೋದು ತಾಳ್ಮೆ ಬೇಕು. ನಾನು ನಮ್ಮ ಅಳಿಯ ಹೋದಾಗ ಆ 5ನೇ ತಿಂಗಳಲ್ಲಿ ನನ್ನ ಮಗಳ ಪರಿಸ್ಥಿತಿ ನೋಡಿದಾಗ ಗೊತ್ತಾಗತ್ತೆ, ಈಗ ಆ ಹುಡುಗಿ ಕತೆ ಇನ್ನೇನಪ್ಪ ಅಂತಷ್ಟೇ. ಯಾಕಂದರೆ ಎಲ್ಲೋ ಥರ ಅದು ಮತ್ತೆ ಕಷ್ಟ ರೀ. ಆ ಸಿಚುವೇಶನ್ ತಿಳ್ಕೊಂಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನಮಗೆ ಜೀವ ಕೊಡೋಕ್ಕೆ ಬರದೇ ಮೇಲೆ ಜೀವ ತೆಗೋಕ್ಕೆ ನಮ್ಗೆ ಹಕ್ಕೇ ಇಲ್ಲ. ಯಾರಾದ್ರೂ ಹಾಕ್ಕೊಂಡೋಗ್ಲಿ. ಈಗ ಮರಣದಂಡನೆ ಕೊಡ್ತಾರಾ? ಅದು ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲೇ ಕೊಡೋದು. ಸುಮ್ಮನೆ ಎಲ್ರಿಗೂ ಮರಣದಂಡನೆ ಕೊಡಲ್ಲ. ವೀರ ಯೋಧನಾಗಿ ಒಬ್ಬ ಸೋಲ್ಜರಾಗಿ ಮತ್ತೊಂದು ದೇಶದ ಒಬ್ಬ ಸೋಲ್ಜರ್ಗೆ ಅವನು ಶೂಟ್ ಮಾಡೋಕ್ಕೆ ಹೋಗಲ್ಲ, ಅನ್ಲೆಸ್ ಪ್ರೊವೋಕ್ ಮಾಡಿ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಮಾತ್ರ. ಇಲ್ಲಾಂದರೆ ಅವನ್ನ ಕೈದಿ ಮಾಡ್ತಾರೆ. ಕೈದಿ ಮಾಡಿ ಆ ಯೋಧರನ್ನೆಲ್ಲ ನಮ್ಮಲ್ಲಿ ಕರ್ಕೊಂಬಂದು ಅವ್ರನ್ನಿಟ್ಟು ಅವ್ರನ್ನ ಮತ್ತೆ ಎಕ್ಸ್ಚೇಂಜ್ ಆಫ್ ಸೋಲ್ಜರ್ಸ್ ಎಲ್ಲ ಮಾಡ್ತಾರೆ. ನೋಡಿದ ತಕ್ಷಣ ಗುಂಡಾರಿಸ್ಬಿಡಲ್ಲ ಯಾರನ್ನು, ಗೊತ್ತಾಯ್ತಾ. ಹೀಗಾಗಿ ನಾವು ಯಾವ ರೀತಿ ವರ್ತಿಸ್ಬೇಕು ಒಬ್ಬ ಪೊಲೀಸ್ ಅಧಿಕಾರಿ ಇವತ್ತು ನೋಡ್ತೀವಿ. ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ನಾನು ಏನು ಆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಥವಾ ನಮ್ಮ ರಾಜ್ಯ ಸರ್ಕಾರನೇ ಇರ್ಬೋದು, ಗಟ್ಟಿ ಮನಸ್ಸು ಮಾಡಿ ಇದಕ್ಕೆ ಒಂದು ನಿರ್ಧಾರ ತಗೊಂಡು ಏನಿಲ್ಲ ನ್ಯಾಯ ಕೊಡಿಸೋದ್ರಲ್ಲಿ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಇನ್ನೂ ಇದು ವಿಚಾರಣೆ ಹಂತದಲ್ಲಿರೋದ್ರಿಂದ ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ನಾವು ಅಷ್ಟೇ ಕ್ಯೂರಿಯಾಸಿಟಿನಲ್ಲೇ ಇದ್ದೀವಿ, ಏನಾಗ್ಬೋದು ಅಂತ. ಯಾಕಂದರೆ ಊಹಾಪೋಹಗಳಲ್ಲ, ಇವತ್ತೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿರೋದ್ರಿಂದನೇ ಇದನ್ನು ಮಾಡಿರೋದು. ಅದಂದರೆ ಅಷ್ಟು ಸುಲಭವಾಗಿ ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಬಟ್ ಏನಂದರೆ ನಮ್ಮ ಸಿನಿಮಾದವ್ರು ಇನ್ವಾಲ್ವ್ ಆಗಿದ್ದಲ್ಲ ಅಂತ ಅಷ್ಟೇ ಬೇಜಾರು. ಅಂದರೆ ಬೇರೆಯವ್ರು ಮಾಡಿದ್ರೆ ಪರವಾಗಿಲ್ಲ ಅಂತಲ್ಲ, ಅವರು ಮಾಡಬಾರ್ದು, ನಮ್ಮವ್ರು ಮಾಡಿದ್ದು ಹೆಚ್ಚಿಗೆ. ಯಾಕೆಂದರೆ ನಮ್ಮ ಒಡಹುಟ್ಟಿದ ನಮ್ಮ ಕುಟುಂಬದವರೇ ಅಲ್ವ ಅವರು. ಯಾರೇ ಆದರೂ ನಮ್ಮ ಕುಟುಂಬದವರು, ಜೊತೇಲಿ ಬೆಳೆದಿದ್ದೀವಿ, ಜೊತೇಲಿ ನೋಡಿದ್ದೀವಿ. ಇದರ ಜೊತೆಗೆ ಯಾವುದೋ ಒಂದು ಹಿಂದಿನ ಒಂದು ವಿಚಾರದಲ್ಲಿ ನಾನು ಹೇಳ್ತಿದ್ದೆ ನಾವು ಒಂದೊಂದು ಸಲ ದುಡುಕ್ಬಿಟ್ರೆ ಆಮೇಲೆ ಅದರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ನಮಗೆ ಸಂಬಂಧಪಟ್ಟ ಕುಟುಂಬದವ್ರಿಗೆ ಏನೇನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಈಗ ನಾನೇನೋ ಮಾಡೋದ್ರಿಂದ ಬೇರೆಲ್ಲ ಅನುಭವಿಸ್ಬೇಕಲ್ಲ, ಅದನ್ನು ಯೋಚನೆ ಮಾಡಬೇಕು ಅನ್ನೋದಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.